ನಾನು ನಿಮ್ಮ ರವಿ ಅಜ್ಜಿಪುರ. ಇದು ಅಜ್ಜಿಪುರ ಅಡ್ಡ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸ್ನೇಹಿತರೆ, ಮೋದಿ ಈ 5 ವಿಶಿಷ್ಟ ಕಾರಣಗಳಿಂದಾನೇ ಪ್ರತಿ ಎಲೆಕ್ಷನ್ನ ಗೆಲ್ತಿದ್ದಾರೆ. ಏನು ಆ 5 ಕಾರಣಗಳು ಗೊತ್ತಾ? ಒಂದು, ಮೋದಿ ಭಾರತವನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಿದ್ದಾರೋ ಇಲ್ವೋ ಅದು ಡಿಬೇಟಬಲ್ ವಿಷಯ. ಆದರೆ ಮೋದಿ ಜನರ ಮನಸ್ಸಿನಲ್ಲಿ ಸನಾತನ ಹಿಂದೂ ಬೀಜವನ್ನು ಸರಿಯಾಗಿ ಬಿತ್ತಿದ್ದಾರೆ. ಅದು BJPಗೆ ಸಖತ್ತಾಗಿ ವರ್ಕೌಟ್ ಆಗ್ತಿದೆ. 2, ಮೋದಿ ಇಂಡಿಯನ್ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಸ್ಪಾರ್ಕನ್ನೇ ಕ್ರಿಯೇಟ್ ಮಾಡಿದವರು. ಅಂದರೆ ಮಾತಿನಲ್ಲಿ ಮೋದಿ, ವಿಜುವಲ್ಸ್ನಲ್ಲಿ ಮೋದಿ, ಫೋಟೋದಲ್ಲೂ, TV, ರೇಡಿಯೋದಲ್ಲೂ ಮೋದಿ ಮೋದಿ ಮೋದಿ. ಎಲ್ಲ ಕಡೆ ಮೋದಿ ಕ್ರಿಯೇಟ್ ಮಾಡಿದ ಹವಾ ಇದೆಯಲ್ಲ, ಅದನ್ನು ಮ್ಯಾಚ್ ಮಾಡೋಕ್ಕೆ ಇನ್ನೊಬ್ಬ ರಾಜಕಾರಣಿಗೆ ಸಾಧ್ಯನೇ ಇಲ್ಲ ಬಿಡಿ. 3, ಪ್ರೈಮ್ ಮಿನಿಸ್ಟರ್ ಆದ ನಂತರ ಮೋದಿಯ ಪೊಲಿಟಿಕಲ್ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಅದರ ಕ್ಯಾನ್ವಾಸ್ ಬಹಳ ದೊಡ್ಡದು ಕಣ್ರಿ. ಅವರ ಪ್ರಭಾವ ಭಾರತಕ್ಕೆ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ವಿಸ್ತರಿಸಿದೆ. ಮೋದಿ ಅನ್ನೋ ಇಮೇಜ್ ಗ್ರಾಫ್ ಇದೆಯಲ್ಲ, ಅದನ್ನು ಅವರು ಕೆಳಗಿಳಿಯೋದಕ್ಕೆ ಯಾವತ್ತೂ ಬಿಟ್ಟವರೇ ಅಲ್ಲ. ಆ ಗ್ರಾಫ್ ದೇಶ ಮತ್ತು ವಿದೇಶಗಳಲ್ಲಿ ಏರ್ತಾನೇ ಇದೆ. 4, ಮೋದಿ ಸ್ವಾತಂತ್ರ್ಯೋತ್ತರ ಭಾರತ ಕಂಡ ಮಹಾನ್ ನಾಯಕರಲ್ಲಿ ಒಬ್ಬರು ಅನ್ನೋದರಲ್ಲಿ ಡೌಟೇ ಇಲ್ಲ. ನೆಹರು, ಇಂದಿರಾ ಗಾಂಧಿಯನ್ನು ಬಿಟ್ಟರೆ ಮೋಸ್ಟ್ ಚರಿಸ್ಮ್ಯಾಟಿಕ್ ಆ್ಯಂಡ್ ಪವರ್ಫುಲ್ ಲೀಡರ್ ಅಂದರೆ ಅದು ಮೋದಿ ಮಾತ್ರ. 5, ಮೋದಿಯಷ್ಟು ಅದ್ಭುತವಾದ ಸ್ಟ್ರಾಟಜಿಕ್ ಪ್ಲಾನರ್ ಸದ್ಯಕ್ಕೆ ಪಾಲಿಟಿಕ್ಸ್ನಲ್ಲಿ ಇನ್ನೊಬ್ಬರಿಲ್ಲ. ಮಾತಿನಿಂದ ಹಿಡಿದು ಕೆಲಸದ ತನಕ ಅವರದ್ದು ಪಕ್ಕಾ ಸ್ಟ್ರಾಟಜಿ ಅಂದರೆ ಸ್ಟ್ರಾಟಜಿ. ಹಾಗಾಗಿ ಅವರು ಅಷ್ಟು ಎತ್ತರಕ್ಕೆ ಏರಿ ನಿಂತಿದ್ದು. ಈ 5 ಪ್ರಮುಖ ಗುಣಗಳು ಮೋದಿಯನ್ನು ಇವತ್ತು ಜಾಗತಿಕ ಮಟ್ಟದ ಲೀಡರ್ ಆಗಿ ನಿಲ್ಲುವಂತೆ ಮಾಡಿವೆ. 2024 ಲೋಕಸಭಾ ಎಲೆಕ್ಷನ್ನಲ್ಲಿ ಗೆದ್ದು ಖಂಡಿತ ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗೇ ಆಗ್ತಾರೆ, ಅದರಲ್ಲಿ ಡೌಟೇ ಬೇಡ. ಸರಿ ತಾನೇ? ಸರಿ ಅಂದರೂ ಕಮೆಂಟ್ ಮಾಡಿ, ತಪ್ಪಂದರೂ ಕಮೆಂಟ್ ಮಾಡಿ, ಹಾಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ನಮಸ್ಕಾರ.